ಅಶ್ವಶಿರಸರಾಜನಿಗೆ ಚೋದ್ಯ ಆಗ್ತದಂತೆ. ಇದೆಂತ ಮಾತಾಡ್ತಾರಪ್ಪ ಹೀಗೆ, ಅವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ನಾವು ಇರಿಟೇಷನ್ ಆಯ್ತು ಹೇಳ್ತೇವಲ್ಲ ಹಾಗೆ. ಇದು ಮನುಷ್ಯ ದೇವರಾಗೋದು ಹೇಗುಂಟು ನೋಡಿ ಮಹರ್ಷಿಗಳೇ, ತಪ್ಪು ತಿಳ್ಕೊಳ್ಬೇಡಿ. ದೇವರು ಹೇಗಿದ್ದಾನೆ ಅಂತ ನನಗೆ ಸ್ವಲ್ಪ ಗೊತ್ತುಂಟು, ನಿಮ್ಮಷ್ಟು ಕಲೀಲಿಲ್ಲ, ನನಗೆ ಸ್ವಲ್ಪ ಗೊತ್ತುಂಟು. ನಾವು ಪೂಜೆ ಮಾಡುವಂತಹ ದೇವರು ಅಂತ ಹೇಳಿದರೆ ಅವ ಗರುಡನ ಮೇಲೆ ಶಂಖಚಕ್ರ ಗದಾಧಾರಿಯಾಗಿ ಪೀತಾಂಬರಧಾರಿಯಾಗಿ ಗರುಡನ ಮೇಲಿದ್ದಾನೆ ಅಂತ ನಾನು ಗ್ರಂಥಗಳಿಂದ ಈ ಹಿಂದೆ ತಿಳ್ಕೊಂಡಿದ್ದೇನೆ. ನೀವು ನೋಡಿದರೆ ಇಬ್ಬರು ಬಂದಿದ್ದೀರಿ, ನಿಮ್ಮನ್ನು ದೇವರು ಅಂತ ಹೇಗೆ ಒಪ್ಪುವುದು ನಾನು ಕೇಳ್ತಾನೆ. ಅಷ್ಟೇ ಅಲ್ವಾ? ಗರುಡನ ಮೇಲೆ ಶಂಖಚಕ್ರ ಪೀತಾಂಬರಧಾರಿಯಾಗಿ ಇದ್ದರೆ ದೇವರು ಅಂತ ನೀನು ಒಪ್ಪಿಕೊಳ್ತೀಯ? ಅಯ್ಯೋ, ದೇವರು ಇರುವುದೇ ಹಾಗಲ್ವಾ? ಇಡೀ ರಾಜನ ಅರಮನೆ ನೋಡ್ತಾ ಇದ್ದ ಹಾಗೆ ಒಬ್ಬ ಜೈಗೀಷವ್ಯರು ಗರುಡನ ರೂಪದಲ್ಲಿ ಬರ್ತಾರಂತೆ. ಈ ಕಪಿಲ ಮಹರ್ಷಿ ಅವನ ಮೇಲೆ ಶಂಖಚಕ್ರ ಪೀತಾಂಬರಧಾರಿಯಾಗಿ ಕೂತ್ಕೊಳ್ತಾನಂತೆ. ರಾಜನಿಗೆ ಆಶ್ಚರ್ಯ, ನಂಬಲಿಕ್ಕೆ ಆಗೋದಿಲ್ಲ. ಇದೇನೋ ಇವರದ್ದು ನಮ್ಮಲ್ಲಿ ಮಂತ್ರ ಮಾಯಾಜಾಲ ಹೇಳ್ತೇವಲ್ಲ, ಮ್ಯಾಜಿಕ್ ಶೋ ಅಂತ, ಹಾಗೇನೋ ಇವರು ಯಾರೋ ಇರಬೇಕು, ಇದು ನೇರ ನಂಬಲಿಕ್ಕೆ ಆಗೋದಿಲ್ಲ. ಸರಿ, ವಾಪಸ್ ಅವರು ಋಷಿಗಳಾಗಿ ಬರ್ತಾರೆ. ಏನೋ ನೀವು ನನ್ನನ್ನು ಮೋಹಗೊಳಿಸಿ ತೋರಿಸಿದ್ರಿ 2 ರೂಪ, ನಾರಾಯಣ ಇರುವುದು ಹೀಗೆ ಸತ್ಯ, ಆದರೆ ನಿಮ್ಮನ್ನು ನೋಡುವಾಗ ಹಾಗೆ ಅನಿಸೋದಿಲ್ಲ. ಇದರ ಹಿಂದೆ ಏನೋ ಒಂದು ಕಪಟ ನಾಟಕ ಉಂಟು ನಿಂತು, ನಾನು ಒಪ್ಪಿಕೊಳ್ಳುವುದಿಲ್ಲ ನಿಮ್ಮನ್ನು. ನಮ್ಮ ನಾರಾಯಣ ಅಂತ ಹೇಳಿದರೆ ಅವ ಶೇಷಶಾಯಿಯಾಗಿ ಅನಂತ ಪದ್ಮನಾಭ ಅನ್ನುವ ರೂಪದಲ್ಲಿ ಸಹಸ್ರ ಪಣಗಳನ್ನು ಹೊಂದಿರುವಂತಹ ಶೇಷನ ಮೇಲೆ ತವ ಪವಡಿಸಿದಂತಹ ರೂಪ, ಅವನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ ಉದಿಸಿ ಬಂದಿರುವಂಥದ್ದು. ಇಂತಹ ನಾರಾಯಣನನ್ನು ನಾನು ಪೂಜಿಸುವುದು, ಇದನ್ನೆಲ್ಲ ನಾನು ಪೂರ್ತಿ ಒಪ್ಪಿಕೊಳ್ಳುವುದಿಲ್ಲ ಅಂತಾನೆ. ಅಷ್ಟೇಯ? ಶೇಷನ ಮೇಲೆ ಮಲಗಿದ ನಾರಾಯಣ, ಅವನ ನಾಭಿ ಕಮಲದಿಂದ ಹುಟ್ಟಿ ಬಂದ ಚತುರ್ಮುಖ ಬ್ರಹ್ಮ, ಇದು ನೋಡಿದರೆ ನೀನು ಒಪ್ಪಿಕೊಳ್ತೀಯಾ? ಒಪ್ಪಿಕೊಳ್ತೇನೆ ಅಂದಾನೆ. ಆ ರಾಜಸಿಂಹಾಸನದಲ್ಲಿ ಅವರೆಲ್ಲ ನೋಡ್ತಾ ಇದ್ದ ಹಾಗೆ ಭಯಂಕರ ಘಟನೆ ನಡೀತದೆ. ಆ ಜೈಗೀಷವ್ಯರು ಕಪಿಲ ಮಹರ್ಷಿ ತಾನು ಪದ್ಮನಾಭನ ರೂಪವನ್ನು ತಾಳ್ತಾನೆ. ಅವನ ನಾಭಿಕಮಲದಿಂದ ಪದ್ಮದಲ್ಲಿ ಜೈಗೀಷವ್ಯರಿರ್ತಾರೆ. ಹೇಗೆ ಆ ಭಗವಂತನ ಸ್ವರೂಪ ಉಂಟು ಅಂತ ಇವ ತಿಳ್ಕೊಂಡಿದ್ದ ಅದೇ ಸ್ವರೂಪ ಕಣ್ಣ ಮುಂದೆ ಬಂದು ನಿಲ್ತದೆ. ಅಶ್ವಶಿರಸರಾಜ ಸೋತು ಹೋಗ್ತಾನೆ. ಏನು ಉತ್ತರ ಕೊಡುವುದು ಗೊತ್ತಾಗುವುದಿಲ್ಲ. ಮತ್ತೆ ಆ ರೂಪವನ್ನು ಉಪಸಂಹಾರ ಮಾಡಿ ಅವರು ಕಪಿಲ ಜೈಗೀಷವ್ಯರು ನಿಂತಾಗ ಹೇಳ್ತಾನೆ, ಯಾಕೋ ನನಗೆ ಇನ್ನೂ ಪೂರ್ತಿ ನಂಬಿಕೆ ಬರ್ತಾ ಇಲ್ಲ, ನನ್ನನ್ನು ಕ್ಷಮಿಸಿ, ನೀವು ದೇವರು ಅಂತ ನನ್ನ ಅಂತರಾತ್ಮ ಹೇಳ್ತಾ ಇಲ್ಲ ಅಂತ ಹೇಳಿದಾಗ, ಹಾಗಾದರೆ ನಿನಗೆ ಮತ್ತೇನು ಬೇಕು? ನಾನು ಆರಾಧಿಸುವಂತಹ ಪೂಜಿಸುವಂತಹ ದೇವರು ಎಲ್ಲ ಭೂತಗಳಲ್ಲಿಯೂ ಕೂಡ ಸನ್ನಿಹಿತನಾಗಿದ್ದಾನೆ. ಅವ ಕೇವಲ ಮನುಷ್ಯ, ಹೀಗೊಂದು ಶಂಖಚಕ್ರ ಪೀತಾಂಬರಧಾರಿಯೋ ಶೇಷಶಯನನಾಗಿಯೋ ಅಲ್ಲ, ಎಲ್ಲ ಭೂತಗಳಲ್ಲಿಯೂ ಆ ಸಣ್ಣ ಕ್ರಿಮಿಕೀಟದಿಂದ ಪ್ರಾರಂಭಿಸಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅವ ಸನ್ನಿಹಿತನಾಗಿದ್ದಾನೆ. ಅಂತಹ ದೇವರನ್ನು ನಾನು ನೋಡುವುದು, ಪೂಜಿಸುವುದು ಅಂತ ರಾಜ ಹೇಳಿದಾಗ ಅಲ್ಲಿ ಅಷ್ಟರವರೆಗಿದ್ದಂತಹ ರಾಜನ ಸಿಂಹಾಸನದ ಅರಮನೆಯ ವಾತಾವರಣ ಬದಲಾಗಿ ಹೋಗ್ತದಂತೆ. ಪುರಾಣಕಾರರು ಹೇಳ್ತಾರೆ, ಅನ್ಯೇಪಿ ಪಶವಃ ಕೀಟಾಃ ಗ್ರಾಮ್ಯಾಃ ಅರಣ್ಯಾಶ್ಚ ಸರ್ವಶಃ ದೃಶ್ಯಂತೆ ರಾಜಭವನೆ ಕೋಟಿಶೋ ಭೂತಧಾರಿಣಿ. 100 ಲಕ್ಷಾಂತರ ಪ್ರಾಣಿಗಳು, ತಿಗಣೆಗಳು, ಜಿರಳೆಗಳು, ದನಗಳು, ಕರುಗಳು, ಹಸುಗಳು, ಕಾಡಿನಲ್ಲಿರುವ ಪ್ರಾಣಿಗಳು, ನಾಡಿನಲ್ಲಿರುವ ಪ್ರಾಣಿಗಳು ಎಲ್ಲ ಅರಮನೆಯಲ್ಲಿ ತುಂಬಿ ಹೋಗ್ತದಂತೆ. ಇವ ಹೇಳಿದಲ್ಲ, ನಾನು ಕೇವಲ ಒಂದು ವಸ್ತುವಿನಲ್ಲಿರುವ ದೇವರನ್ನಲ್ಲ, ಎಲ್ಲ ಭೂತ ಸಂಘಗಳಲ್ಲಿರುವಂತಹ ದೇವರನ್ನು ನಾನು ನಂಬುತ್ತೇನೆ ಅಂತ ತತ್ಕ್ಷಣದಲ್ಲಿ ಅವ ಯಾವುದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ದ ಆ ಎಲ್ಲ ಭೂತ ಸಂಘಗಳು, ಪ್ರಾಣಿಗಳ ಸಮ್ಮೇಳನ ಅವನ ಅರಮನೆಯಲ್ಲಿ ನಡೆದು ಬಿಡ್ತದೆ. ರಾಜ ಶರಣಾಗತನಾಗ್ತಾನೆ. ಋಷಿಗಳು ಉಪಸಂಹರಿಸ್ತಾರೆ. ಮತ್ತೆ ಕಪಿಲ ಹೇಳ್ತಾನೆ, ಯಾರು ನಾನು ನಿನ್ನ ಮುಂದೆ ನಿಂತಿದ್ದೇನೆ, ನಾನು ಸಾಕ್ಷಾತ್ತಾಗಿ ಭಗವಂತನ ಕಪಿಲಾವತಾರ, ನಿನ್ನ ಅನುಗ್ರಹಕ್ಕಾಗಿ ಬಂದದ್ದು ಅಂತ ರಾಜನಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ. ಕತೆ ಮುಂದುವರಿತದೆ, ಅನುಗ್ರಹ ಮಾಡ್ತಾರೆ. ಇದು ನಾವು ನಮ್ಮ ಬದುಕಿನಲ್ಲಿ ತಿಳ್ಕೊಳ್ಬೇಕಾದ ದೊಡ್ಡ ವಿಷಯ ಇದರಲ್ಲಿ ಉಂಟು. ನಮಗೆ ಅನೇಕರಿಗೆ ಇರುವಂತಹ ಸಮಸ್ಯೆ ಏನು ಅಂತಂದರೆ, ಬೇಕು ಅನ್ನುವ ಇಚ್ಛೆ ಇರ್ತದೆ, ಮಾರ್ಗವನ್ನು ತೋರಿಸುವಂತಹ ಗುರುಗಳು ಇರುವುದಿಲ್ಲ.
ಎಷ್ಟೋ ಬಾರಿ ತುಂಬ ಜನರಿಗೆ ಹಾಗಾಗಿ ಬಿಡ್ತದೆ. ಏನಾಗ್ತದೆ, ಸರಿಯಾದ ಇಂಗ್ಲೀಷ್ನಲ್ಲಿ ಗೈಡೆನ್ಸ್ ಹೇಳ್ತಾರೆ, ಒಂದು ಮಾರ್ಗದರ್ಶನ. ಇದು ಇಲ್ಲದೆ ಹೋದಾಗ ನಾವು ದಾರಿ ತಪ್ತೇವೆ. ಯಾವುದೋ ಯೋಗ ಕ್ಲಾಸಿಗೆ ಹೋಗ್ತೇವೆ, ಇನ್ಯಾರನ್ನೋ ಗುರುಗಳು ಅಂತ ಒಪ್ಪಿಕೊಳ್ತೇವೆ, ಏನೋ ವಿಚಿತ್ರ ಮಾಡುವವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಅವರ ಫೋಟೋ ಮನೆಯಲ್ಲಿಟ್ಟು ಏನೋ ಅವ್ರು ಹೇಳಿದ್ದನ್ನೆಲ್ಲ ನಾವು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಯಥಾರ್ಥವಾದಂತಹ ದಾರಿಯನ್ನು ತೋರಿಸುವ ಗುರುಗಳು ಎಷ್ಟೋ ಬಾರಿ ನಮಗೆ ಸಿಕ್ಕುವುದಿಲ್ಲ, ನಾವು ಒದ್ದಾಡ್ತಾ ಇರ್ತೇವೆ. ಆದರೆ ಪುರಾಣದ ಈ ಭಾಗದಿಂದ ತಿಳಿದು ಬರುವಂತಹ ವಿಚಾರ ಏನು ಅಂತಂದರೆ, ಯಾವಾಗ ಗುರುಗಳನ್ನು ಕಾಣಬೇಕು, ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಹಂಬಲ, ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆ ನಮ್ಮಲ್ಲಿ ಸರಿಯಾದ ಕ್ರಮದಲ್ಲಿ ಆಳ ಮನಸ್ಸಿನಲ್ಲಿ ನಡೆಯಿತು ಅಂತಾದರೆ ಗುರುಗಳೇ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನಾವು ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕಾದ ಅಗತ್ಯವೇ ಇಲ್ಲ. ಉದ್ಧರಾಮ್ಯೇನಂ, ಇವನನ್ನು ಉದ್ಧರಿಸಬೇಕು ಅನ್ನುವಂತಹ ಇಚ್ಛೆ ಗುರುಗಳಿಗಾಗಿ ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡುವ ಗುರುಗಳು ನಮ್ಮ ಬಳಿಗೆ ಬಂದೇ ಬರ್ತಾರೆ. ಸಾಕಷ್ಟು ಅನುಭವಗಳು ಇಂಥದ್ದು ಲೋಕದಲ್ಲಿ ಅನೇಕ ಜ್ಞಾನಿಗಳಿಗೆ, ಸಿದ್ಧಪುರುಷರಿಗೆ ಆದದ್ದುಂಟು. ಗುರುಗಳು ಹುಡುಕುವಂಥದ್ದಲ್ಲ, ಒಬ್ಬ ಸರಿಯಾದಂತಹ ಶಿಷ್ಯನನ್ನು ಉದ್ಧಾರ ಮಾಡಬೇಕು ಅನ್ನುವ ಇಚ್ಛೆ ಶಿಷ್ಯನಿಗಿಂತ ಹೆಚ್ಚು ಗುರುಗಳಿಗಿರ್ತದೆ. ಇವನ ಜೀವನದಲ್ಲಿ ಸಿದ್ಧಿಯನ್ನು, ಸಾಧನೆಯನ್ನು ಪಡಿಬೇಕು ಅಂತ ಶಿಷ್ಯನಿಗೆ ಎಷ್ಟು ಉತ್ಕಟ ಇಚ್ಛೆ ಇರ್ತದೆ, ಅದಕ್ಕಿಂತ ಉತ್ಕಟ ಇಚ್ಛೆ ಗುರುಗಳಿಗೂ ಕೂಡ ಇರ್ತದೆ. ಅದಕ್ಕೋಸ್ಕರವಾಗಿ ಅಂತಹ ಇಚ್ಛೆ ಚರಮಾವಸ್ಥೆಯನ್ನು ತಲುಪಿದಾಗ ಗುರುಗಳು ಅವನನ್ನು ಹುಡುಕಿಕೊಂಡು ಬರ್ತಾರೆ. ಅದಕ್ಕೆ ದೊಡ್ಡ ನಿದರ್ಶನ ಈ ಅಶ್ವಶಿರಸ್ರಾಜ ಅನ್ನೋನು. ಹಾಗೆ ಕಪಿಲರೂಪಿಯಾದಂತಹ ಭಗವಂತ ಜೈಗೀವಿಷವ್ಯರರು ಮತ್ತೆ ಬಂದು ಅವನಿಗೆ ಎಲ್ಲ ಉಪದೇಶಗಳನ್ನು ಮಾಡಿ ಅವನಿಗೆ ಜ್ಞಾನೋದಯ ಆದ ನಂತರದಲ್ಲಿ ಅವರನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಅದು ಪ್ರಶ್ನೆ ಕೇಳಿದ್ದಕ್ಕೆ ಅವರು ಉತ್ತರ ರೂಪದಲ್ಲಿ ಒಂದು ದೊಡ್ಡ ಕಥೆ ಹೇಳ್ತಾರೆ. ನೀನು ಪ್ರಶ್ನೆ ಕೇಳಿದ್ದು ಸರಿ ಉಂಟು, ಈ ಪ್ರಶ್ನೆಗೆ ಉತ್ತರ ಬೇರೆ ರೂಪದಲ್ಲಿ ನಾವು ಹೇಳ್ತೇವೆ ಅಂತ. ವಸು ಮತ್ತು ರೈಭ್ಯ ಅನ್ನುವಂತಹ ಎರಡು ಜನ ಋಷಿಗಳ ಬದುಕಿನಲ್ಲಿ ನಡೆದಂತಹ ಘಟನೆ, ಅವರಿಗೆ ಬೃಹಸ್ಪತಿ ಕೊಟ್ಟ ಉತ್ತರ, ಈ ಎಲ್ಲದರ ಒಂದು ಸಂವಾದ ರೂಪವನ್ನು ಕಪಿಲ ಜೈಗೀಷವ್ಯರು ಅಶ್ವಶಿರಸ್ರಾಜನಿಗೆ ಹೇಳಿದ್ರು ಅಂತ ಧರಣೀದೇವಿಗೆ ವರಾಹರೂಪಿ ಭಗವಂತ ಹೇಳ್ತಾನೆ. ಹೀಗೆ ಕಥೆಯ ಒಳಗೆ ಮತ್ತೆ ಒಂದು ಕತೆ, ಅದರೊಳಗೆ ಇನ್ನೊಂದು ಕತೆ. ಸರಿ, ಆ ಸಂವಾದ ಏನು, ಅದರ ಕಥೆ ಏನು ಅಂತಂದರೆ, ಈ ವಸು ಮತ್ತು ರೈಭ್ಯರಿಗೆ ಒಂದು ಸಲ ತತ್ವ ವಿಷಯದಲ್ಲಿ ಏನೋ ಜಿಜ್ಞಾಸೆ ಹುಟ್ಟಿ ಅವರು ನೇರವಾಗಿ ಬೃಹಸ್ಪತಿಯ ಬಳಿಗೆ ತಿಳ್ಕೊಳ್ಬೇಕು ಅಂತ ಹೋಗ್ತಾರೆ. ಅಲ್ಲಿ ಹೋದರೆ ಬೃಹಸ್ಪತಿ ಮನೆಯಲ್ಲಿ ಇರುವುದಿಲ್ಲ. ಬ್ರಹ್ಮನ ಸದನದಲ್ಲಿ ಏನೋ ಒಂದು ದೊಡ್ಡ ಸಂವಾದ ನಡೀತಾ ಉಂಟು. ಅಲ್ಲಿಗೆ ಹೋಗಿದ್ದಾನೆ ಅಂತ ವಿಷಯ ಗೊತ್ತಾಗ್ತದೆ. ಬ್ರಹ್ಮ ಸದನಕ್ಕೆ ಹೋಗಿ ಅವನಿಗೋಸ್ಕರ ಕಾದು ಕೂತ್ಕೊಂಡು ಅವನು ಬಂದಾಗ ಪ್ರಶ್ನೆ ಕೇಳುವಂಥದ್ದು ಇದರ ಮುಖ್ಯ ತಾತ್ಪರ್ಯ. ರೈಭ್ಯ ಮತ್ತು ವಸು, ಅದರಲ್ಲಿ ಪ್ರಶ್ನೆ ಕೇಳುವಂಥದ್ದು ವಸು. ವಸು ಕೇಳ್ತಾನೆ, ಆಚಾರ್ಯರೇ, ಕರ್ಮಿಣ ಪ್ರಾಪ್ಯತೆ ಮೋಕ್ಷಃ ಉತಾಹೋ ಜ್ಞಾನಿನಾ ಮುನೆ ಏತನ್ಮೇ ಸಂಶಯಂ ಚಿಂದಿ ಯದಿ ಮೇ ಅನುಗ್ರಹ ಕೃತಃ. ನಾನು ಇಷ್ಟು ದೂರ ನಿಮ್ಮ ಹತ್ರ ಬಂದದ್ದು ನಿಮ್ಮ ಅನುಗ್ರಹ ಆಶೀರ್ವಾದವನ್ನು ಉತ್ತರ ರೂಪದಲ್ಲಿ ಪಡೆದುಕೊಳ್ಬೇಕು ಅಂತ. ನನಗೆ ಅನುಗ್ರಹ ಮಾಡುವ ಇಚ್ಛೆ ನಿಮಗಿದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಏನು? ಕರ್ಮಿಣ ಪ್ರಾಪ್ಯತೆ ಮೋಕ್ಷಃ, ಲೋಕದಲ್ಲಿ ಕರ್ಮವನ್ನೇ ಮಾಡುವಂತಹ ಸಾಕಷ್ಟು ಜನ ಇದ್ದಾರೆ. ಕರ್ಮ ಅಂತ ಹೇಳಿದರೆ ಸತ್ಕರ್ಮ ಅಂತ ಅರ್ಥ. ಅವರಿಗೆ ಕರ್ಮಠರು ಅಂತ ಹೆಸರು. ಸಾಕಷ್ಟು ಮಂದಿ ಇದ್ದಾರೆ. ಇಂತಹ ಕರ್ಮಿಗಳಿಂದ, ಕರ್ಮವನ್ನು ಮಾಡುವಂತಹ ಜನರಿಗೆ ಮೋಕ್ಷ ಸಿಗ್ತದೋ. ಕರ್ಮಿಣ ಪ್ರಾಪ್ಯತೆ ಮೋಕ್ಷ ಉತಾಹೋ ಜ್ಞಾನಿನ ಮುನೆ. ಇನ್ನು ಕರ್ಮ ಏನೂ ಬೇಡ, ನಮಗೆ ಕೇವಲ ಜ್ಞಾನ, ಶುದ್ಧ ಜ್ಞಾನ ಸಂಪನ್ನರಾಗಿ ನಾವಿರ್ತೇವೆ ಅಂತ ಹೇಳುವ ಸಾಕಷ್ಟು ಜನರು ಈ ಭೂಮಿಯಲ್ಲಿದ್ದಾರೆ. ಬೃಹಸ್ಪತ್ಯಾಚಾರ್ಯರಲ್ಲಿ ವಸು ಮತ್ತು ರೈವ್ಯ ಅನ್ನುವ ಇಬ್ಬರು ದೇವಲೋಕದಲ್ಲಿ ಕೇಳುವಂತಹ ಪ್ರಶ್ನೆಯ ಭಾಗದಲ್ಲಿ ನಾವಿದ್ದೇವೆ. ವಸು ಕೇಳುವಂತಹ ಪ್ರಶ್ನೆ, ಆಚಾರ್ಯರೇ, ಲೋಕದಲ್ಲಿ ಎರಡು ರೀತಿಯ ಜನಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬರು ಶುದ್ಧ ಕರ್ಮಠರು, ಒಬ್ಬರು ಶುದ್ಧ ಜ್ಞಾನಿಗಳು. ಈ ಕರ್ಮಠರಿಗೆ ಕರ್ಮದಲ್ಲಿ ಮಾತ್ರ ಶ್ರದ್ಧೆ, ಜ್ಞಾನದಲ್ಲಿ ಇಲ್ಲ. ಜ್ಞಾನಿಗಳಿಗೆ ಕೇವಲ ಜ್ಞಾನದಲ್ಲಿ ಮಾತ್ರ ಆಸಕ್ತಿ, ತಾತ್ಪರ್ಯ, ಕರ್ಮದಲ್ಲಿಲ್ಲ.
ಜ್ಞಾನಿಗಳು ಕರ್ಮ ಮಾಡುವುದಿಲ್ಲ, ಕರ್ಮಿಗಳಿಗೆ ಜ್ಞಾನ ಬೇಡ. ವೇದ ಮಂತ್ರವನ್ನು ಹೇಳಬೇಕು. ಹೇಗೆ ಹೇಳಬೇಕು? ಉದಾತ್ತಾನುದಾತ್ತ ಸ್ವರಿತ ಎಲ್ಲ ಸ್ವರಗಳನ್ನು ಸೇರಿಸಿ ವೇದ ಮಂತ್ರವನ್ನು ಹೇಳಬೇಕು. ಅದು ಹೇಳುವುದು ಅಷ್ಟೇ. ವೇದದಿಂದ ಪ್ರತಿಪಾದ್ಯವಾಗಿರುವಂತಹ ಒಂದು ತತ್ವ ಉಂಟು, ಅದು ಬೇಡ. ಜ್ಞಾನಿಗಳಿಗೆ ತತ್ವದಲ್ಲಿ ಮಾತ್ರ ಆಸಕ್ತಿ, ಕರ್ಮದಲ್ಲಿ ಇಲ್ಲ. ಇಂತಹ ಎರಡು ಕವಲಿನ ಎರಡು ಪಂಗಡಗಳನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಈ ಇಬ್ಬರೂ ಕೂಡ ನಾವು ಶ್ರೇಷ್ಠ ಅಂತ ಕೊಚ್ಚಿಕೊಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಬೃಹಸ್ಪತಿ ಆಚಾರ್ಯರೇ. ಕರ್ಮಿಣ ಪ್ರಾಪ್ಯತೆ ಮೋಕ್ಷ ಉತಾಹೋ ಜ್ಞಾನಿನ ಮುನೆ. ಯಾರು ಕರ್ಮಠರಿದ್ದಾರೆ ಅವರಿಗೆ ಮೋಕ್ಷ ಸಿದ್ಧಿಸ್ತದ, ಅಥವಾ ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಮೋಕ್ಷ ಸಿದ್ಧಿಸ್ತದ ಅನ್ನುವ ಪ್ರಶ್ನೆ ವಸುರಾಜ ದೇವಲೋಕದಲ್ಲಿ ಬೃಹಸ್ಪತಿ ಆಚಾರ್ಯರ ಹತ್ರ ಕೇಳ್ತಾನೆ. ಆಗ ಬೃಹಸ್ಪತಿ ಆಚಾರ್ಯರು ತುಂಬ ಸುಂದರವಾದಂತಹ ಒಂದು ಕಥೆಯ ಮೂಲಕವಾಗಿ ಅವನಿಗೆ ಉತ್ತರ ಕೊಡ್ತಾರೆ. ಒಂದು ಘಟನೆ ಹೀಗೆ ನಡೆದದ್ದು ನಾನು ನಿಂಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಅದರ ಮುಂಚೆ ಈ ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನು ಕೊಟ್ಟು ಬಿಡ್ತಾರೆ. ಯತ್ಕಿಂಚಿತ್ ಕುರುತೆ ಕರ್ಮ ಪುರುಷಃ ಸಾಧು ಅಸಾಧುವ ಸರ್ವಂ ನಾರಾಯಣೇ ನ್ಯಸ್ಯ ಕುರುವನ್ನಪಿ ನ ಲಿಪ್ಯತೆ. ಇದು ಬೃಹಸ್ಪತಿ ಆಚಾರ್ಯರು ವಸುವಿಗೆ ಕೊಡುವಂತಹ ಉತ್ತರ. ಯತ್ಕಿಂಚಿತ್ ಕುರುತೆ ಕರ್ಮ, ಯಾವ ಕೆಲಸ ಬೇಕಾದರೆ ಆಗಲಿ, ಅದು ಸಣ್ಣದಿರಬಹುದು, ದೊಡ್ಡದಿರಬಹುದು, ಭಾರೀ ದೊಡ್ಡದಿರಬಹುದು. ಯತ್ಕಿಂಚಿತ್ ಕುರುತೆ ಕರ್ಮ ಪುರುಷಃ ಸಾಧು ಅಸಾಧುವ, ಅದು ಒಳ್ಳೆಯದಿರ್ಬೋದು, ಕೆಲವೊಮ್ಮೆ ತಪ್ಪಿದ್ದು ಕೆಟ್ಟದ್ದು ಇರ್ಬೋದು. ಸರ್ವಂ ನಾರಾಯಣೇ ನ್ಯಸ್ಯ, ಎಲ್ಲವನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿ ಅವ ಆ ಕೆಲಸ ಮಾಡ್ತಾನೆ ಅಂತಾದರೆ ಕುರುವನ್ ಅಪಿ ನ ಲಿಪ್ಯತೆ, ಅದರಿಂದ ಯಾವುದೇ ಲೇಪ ಸಂಬಂಧ ಅವನಿಗೆ ಆಗುವುದಿಲ್ಲ ಅಂತ ಅಂತಾರೆ.